ಮಾಲಾಫೇಶಿಯ ಮಾಲೀಕ ದುರಾಡಳಿತ ದುರ್ವರ್ತನೆ ತೋರಿಸಿ ಕರವೇ ಅವ್ರ ಮೇಲೆ ಕೇಸ್ ಹಾಕ್ತೇನೋ ಬಾರೋ. ನಿನ್ನ ಮಾಲ್ ಮುಂದೆನೆ ಬಂದಿದೀವಿ ಬಾರೋ. ತಾಕತ್ತಿದ್ರೆ ಕರವೇ ಮಹಿಳಾ ಘಟಕನ ಎದುರಿಸ ಬಾರೋ. ಎಷ್ಟು ಹಾಕ್ತೀಯ ಕೇಸು ನನ್ನ ಮೇಲೆ? ಎಷ್ಟು ಹಾಕ್ತೀಯ ಗೌಡ್ರ ಮೇಲೆ? ಎಷ್ಟು ಹಾಕ್ತೀಯ? ತಾಕತ್ತಿದ್ರೆ ಬಾರೋ. ಮಹಿಳಾ ಘಟಕ ಇಷ್ಟು ಜನ ಬೌನ್ಸರ್ ಇಟ್ಕೊಂಡಿದ್ಯಾ, ಅವ್ರೆಲ್ಲಾರು ಮೀರಿ ಬಂದಿದೀವಿ ಬಾರೋ. ಎಲ್ಲ ಮೂಲೆಲೆ ಹೌಚ್ಕೊಂಡು ಕೂತ್ಕೊಂಡಿದ್ಯಾ. ಹೊರಗಡೆ ಕನ್ನಡ ಹಾಕಿದ್ರೆ ಸಾಲದು, ಒಳಗಡೆನೂ ಇರ್ಬೇಕು ಕನ್ನಡ. ತಾಕತ್ತಿದ್ರೆ ಬಾರೋ, ನನ್ನ ಒಬ್ಳನ್ನ ಎದುರಿಸು ಬಾರೋ. ಅವ್ನು ಯಾವ ನನ್ನ ಮಾಲಾಪೇಕ್ಷೆದವನು ಬರ್ಬೇಕು ಹೊರಗಡೆ. ಅವ್ ಹೆಣ್ಮಕ್ಳು ಇವತ್ತು ಕಿತ್ತೂರು ರಾಣಿ ತರ ಬಂದಿದ್ದೀವಿ. ಕರ್ನಾಟಕದ ಮೂಲೆಯಿಂದ ಬಂದಿದ್ದೀವಿ, ಎಲ್ಲಾ ಜಿಲ್ಲೆಯಿಂದನೂ ಬಂದಿದ್ದೀವಿ. ಗೊತ್ತಾಯ್ತಾ? ಅವನೇನ್ ಗಂಡ್ಸಲ್ವಾ? ಅವನು ಯಾಕೆ ಬಾಗ್ಲಾಕೊಂಡಿದ್ದಾನೆ? ಗಂಡ್ಸಲ್ವಾ ಅವನು? ಕೇಳ್ರಿ, ನಾರಾಯಣಗೌಡರಿಗೆ ಕೋರ್ಟಿಗೆ ಕೇಸ್ ಹಾಕ್ತಾರ? ಕನ್ನಡ ಕೇಳ್ತಿರೋದು ನಾವು, ಕನ್ನಡ ಬೋರ್ಡ್ ಹಾಕಿ ಅಂತ ಹೇಳ್ತಿರೋದು. ಏನೋ ನಮಗೆ ದುಡ್ಡು ಕೊಡಿ ಅಂತ ಹೇಳಿದೀವ ನಾವು? ಬೇರೆ ಏನಾದ್ರು ಕೇಳಿದೀವ? ಕನ್ನಡ ನಾಮಫಲಕ ಬೇಕು, ಅದು ಬೆಂಗಳೂರಲ್ಲಿ ಇಟ್ಕೊಂಡು ಇನ್ನೊಂದು ನಮ್ಮನ್ನ ಬೇಕು. ಅಷ್ಟು ಜನ ಬೋನ್ಸರ್ ಇಟ್ಕೊಂಡಿದ್ದು ನಾಚಿಕೆ ಆಗಲ್ವ ಅವನಿಗೆ?